ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಧನುರ್ರಾಶಿಯ ಫಲದ ಚಿಂತನೆಯನ್ನ ಮಾಡುವುದಾದರೆ, ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ ಉದಯವನ್ನ ಕೊಟ್ಟು, ಹಾಗೆ ಕರ್ಮಭಾವದಲ್ಲಿ ಮಾಂದಿಯ ಉದಯ ಹೇಳುವಂತಹದ್ದು, ಚತುರ್ಥದಲ್ಲಿ ಶನಿ, ತೃತೀಯದಲ್ಲಿ ರಾಹು, ಹೀಗೊಂದು ಗ್ರಹಸ್ಥಿತಿ ಹೇಳುವಂತಹದ್ದು ತಮ್ಮ ರಾಶಿಚಕ್ರದಲ್ಲಿ ಕಂಡುಬರುವಂತಹದ್ದು. ಕರ್ಮಕ್ಷೇತ್ರದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ನೀವೆಷ್ಟೇ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ಅಥವಾ ಪ್ರತಿಫಲಗಳು ಸಿಗಲಿಲ್ಲ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ವಿಷಯ. ಸಪ್ತಮಾಧಿಪತಿ ಮತ್ತೆ ಕರ್ಮಾಧಿಪತಿ, ಕರ್ಮಾಧಿಪತಿ ಆಗ್ರಹ ಸಪ್ತಮದಲ್ಲಿಯೇ ಇದ್ದಾನೆ. ತಾವುಗಳು ತುಂಬ ವೃತ್ತಿಗೆ ಸಂಬಂಧಪಟ್ಟಂತಹ ನಿಷ್ಠೆಯನ್ನು ತೋರುವಂತಹದ್ದು ಮತ್ತೆ ತುಂಬ ಎಥಿಕಲ್ ಟ್ರ್ಯಾಕ್ನಲ್ಲಿ ಜರ್ನಿ ಮಾಡ್ತಾ ಇದ್ದಾಗಲೂ ಕೂಡ ತಮಗೆ ಅದು ರಿವರ್ಸ್ ಫಲದ ರೂಪದಲ್ಲಿ ಬರುವಾಗ ಅದು ಸಮಾಧಾನ ಇಲ್ಲ ಹೇಳುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹದ್ದು. ಇನ್ನು ಷಷ್ಠಾಧಿಪತಿ ಲಾಭಾಧಿಪತಿಯಾದಂತಹ ಗ್ರಹನೂ ಕೂಡ ಅಷ್ಟಮದಲ್ಲಿರುವಂಥದ್ದು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ತೃಪ್ತಿ ಇಲ್ಲದೆ ಇರುವಂತಹ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು. ಇನ್ನು ಭಾಗ್ಯಾಧಿಪತಿಯಾದಂತಹ ಗ್ರಹನೊಬ್ಬ ಸಪ್ತಮದಲ್ಲಿ ಇರುವಂತಹದ್ದು. ಭಾಗ್ಯಫಲ ಅದೃಷ್ಟಗಳು ಉಂಟು, ಆದರೆ ಅದು ತಮಗೆ ಅನುಭವ ರೂಪದಲ್ಲಿ ಕಾಣುವುದಿಲ್ಲ ಹೇಳುವಂತಹ ಒಂದು ಗೊಂದಲ, ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಸಹೋದರ ಸಹೋದರಿ ಸಂಬಂಧದಲ್ಲಿಯೂ ಕೂಡ ತೃಪ್ತಿದಾಯಕವಾದಂತಹ ಒಂದು ಸ್ಥಿತಿ ಹೇಳುವಂತಹದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳ ವಿಷಯವಾಗಿಯೂ ಕೂಡ ವಿಶೇಷವಾದಂತಹ ಒಂದು ಸಮಾಧಾನ ಇಲ್ಲದೆ ಇರುವಂತಹದ್ದು. ವಿದ್ಯಾರ್ಥಿಗಳ ಪ್ರಯತ್ನಗಳಿಗೆ ಒಂದಷ್ಟು ಒಳ್ಳೆಯ ಫಲಗಳು, ಯಶಸ್ಸಿನ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಕರ್ಮಪತಿ ಸಪ್ತಮಾಧಿಪತಿ ಸಪ್ತಮದಲ್ಲಿ ನಿಪುಣ ಯೋಗಕಾರಕನಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಶುಭ ಕಾಲ ಅಂತಲೇ ಚಿಂತನೆ ಮಾಡಬಹುದು. ಅಂತಂದರೆ ತಾವೇನು ಪ್ರಯತ್ನವನ್ನು ಮಾಡ್ತೀರೋ ಅದಕ್ಕೆ ತಕ್ಕುದಾದ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಆದರೆ ಕರ್ತವ್ಯಗಳು ಪ್ರಯತ್ನಗಳು ಹೇಳುವಂತಹದ್ದು ನಿರಂತರವಾಗಿರಬೇಕು. ಆಗ ತುಂಬ ಒಳ್ಳೆಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಕಾನೂನಾತ್ಮಕ ವ್ಯವಸ್ಥೆ ಇತ್ಯಾದಿಗಳಲ್ಲಿ ಸ್ವಲ್ಪ ಸಮಾಧಾನಕರವಾದಂತಹ ವಾತಾವರಣ ಇರ್ತದೆ. ಯಾರಾದರೂ ಭೂಮಿಗೆ ಸಂಬಂಧಪಟ್ಟದ್ದು ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹದ್ದು ಇತ್ಯಾದಿ, ಇನ್ನು ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಇತ್ಯಾದಿಗಳನ್ನು ಮಾಡುವಂಥವರಿದ್ರೆ ಅವರಿಗೆ ಇದು ಅತ್ಯಂತ ಏನು ಧನಾತ್ಮಕ ಫಲವನ್ನು ಕೊಡುವಂತಹ ಕಾಲ ಆಗಿರ್ತದೆ. ಸ್ವಂತ ಉದ್ಯಮದ ದೃಷ್ಟಿಯಲ್ಲಿ ಮಾಡುವಂಥವರಿಗೆ, ಎಲ್ಲಿಯೋ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದರೆ ಅವರಿಗಲ್ಲ, ಇದನ್ನು ವ್ಯಕ್ತಿಗತವಾಗಿ ಇಂತಹ ವೃತ್ತಿಯನ್ನು ಮಾಡುವಂಥವರಿಗೆ, ವೃತ್ತಿಯಲ್ಲಿ ಪಾಲುದಾರರಾಗಿದ್ದುಕೊಂಡು ಮಾಡುವಂಥವರಿಗೆ ಇದು ಒಂದಷ್ಟು ಒಳ್ಳೆಯ ಅನುಭವಗಳನ್ನು ಕೊಡುವಂಥದ್ದು, ಒಳ್ಳೆಯ ಫಲಗಳನ್ನು ಕೊಡುವಂತಹ ಕಾಲ ಆಗಿರ್ತದೆ. ದೈಹಿಕ ಮಾನಸಿಕವಾದಂತಹ ಆರೋಗ್ಯದಲ್ಲಿ ದೇಹಸ್ಥಿತಿ ಸುಸ್ಥಿತಿ ಇರ್ತದೆ. ಮಾನಸಿಕವಾದಂತಹ ಸ್ಥಿತಿ ಸುಸ್ಥಿತಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ತಾವುಗಳು ಈ ಪಕ್ಷದಲ್ಲಿ ಯಾವ ರೀತಿಯ ಆರಾಧನೆಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ತಾವುಗಳು ಮಾಡಬೇಕಾದದ್ದು ಗುರುಗಳ ಪ್ರೀತಿಗಾಗಿ ಒಂದಷ್ಟು ಆರಾಧನೆಗಳನ್ನು ಮಾಡಬೇಕು. ಗುರುಗಳು ಅಂತಂದರೆ ಯಾರು? ಸಾಕಾರಗಳು ಗುರುಗಳು, ಪಾರಮಾರ್ಥಿಕ ಗುರುಗಳು ಅಂತ ಹೇಳುವಂತಹ ಪ್ರಶ್ನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿರಬಹುದು, ದತ್ತಾತ್ರೇಯ ಇರಬಹುದು, ಅಥವಾ ಸಾಯಿಬಾಬಾ ಇರಬಹುದು, ಇತ್ಯಾದಿ ಯಾವುದಾದ್ರೂ ಗುರುಗಳ ಸನ್ನಿಧಾನಗಳಿಗೆ ಸೇವೆಗಳನ್ನು ಅರ್ಪಣೆ ಮಾಡುವಂತಹದ್ದು. ಇನ್ನು ಒಂದಷ್ಟು ಪೀಠಾಧಿಪತಿಗಳು ಕೂಡ ಇದ್ದಾರೆ, ಅಂಥವರ ಸೇವೆಯನ್ನು ಮಾಡುವುದು, ಅಂಥವರು ನಡೆಸುವಂತಹ ಧರ್ಮ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹದ್ದು. ತುಂಬ ಜನ ಅಂಥವರು ಸಮಾಜದ ನಡುವೆ ಇದ್ದಾರೆ. ಅಂಥವರಿಗೆ ಅಂಥವರು ಮಾಡುವಂತಹ ಸೇವೆಗಳಿಗೆ ತಾವು ಕೈ ಜೋಡಿಸುವಂತಹ ಕೆಲಸವನ್ನು ಮಾಡುವುದು, ಇದು ತಮಗೆ ಒಂದಷ್ಟು ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡುವಂತಹ ಪರಿಹಾರದ ದಾರಿಯಾಗಿರ್ತದೆ. ಈ ಪರಿಹಾರದ ದಾರಿಯಲ್ಲಿ ತಾವುಗಳು ಗಮಿಸುವುದರ ಮೂಲಕ ಈ ಪಕ್ಷವನ್ನು ಸಮಾಧಾನದ ಪಕ್ಷವನ್ನಾಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಅಂತ ಹೇಳುವಂತಹ ಫಲದ ನಿರೂಪಣೆ ಧನುರಾಶಿಯವರಿಗೆ ಕಂಡು ಬರ್ತಾ ಉಂಟು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.